ಹಾಯ್ ಗಾಯ್ಸ್, ನಾನು ವಿಕ್ರಮ್ ಫ್ರಮ್ ಮೈ ಲೂಟರಿಂಗ್ ಕನ್ನಡ. ಗಾಯ್ಸ್, ಟುಡೇ ಬಂದುಬಿಟ್ಟು ಒಂದು ಬೆಸ್ಟ್ ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನನ್ನು ತೊಗೊಂಡಿದ್ದು. ಈ ಅಪ್ಲಿಕೇಶನ್ ನೀವೇನಪ್ಪ ಅಂದರೆ ಜಸ್ಟ್ ಸಿಂಪಲ್ ಟಾಸ್ಕ್ ಇರುತ್ತೆ, ಅವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು. ಯಾವ ರೀತಿ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರೆಫರ್ ಮಾಡಿ ಕೂಡ ಜಾಸ್ತಿ ಅಮೌಂಟ್ ಅನ್ನೋದು ಅರ್ನಿಂಗ್ ಮಾಡ್ಬೋದು. ಜಸ್ಟ್ ಟ್ಯಾಕ್ಸ್ ಇರುತ್ತೆ, ಟ್ಯಾಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಯಾವ ರೀತಿ ಎಲ್ಲ ವೀಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತೀನಿ. ಅದೇ ರೀತಿ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಯಾಕಪ್ಪ ಅಂದರೆ ನಾನು ಲಾಸ್ಟಲ್ಲಿ ವಿಡಿಯೋ ಲಾಸ್ಟಲ್ಲಿ ವಿತ್ಡ್ರಾ ಮಾಡಿ ತೋರಿಸ್ತೀನಿ, ಪೇಮೆಂಟ್ ಪ್ರೂಫ್ ಬರೋದು ಕೂಡ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋ ಎಂಡ್ವರೆಗೂ ನೋಡಿ. ಇನ್ನು ಲೇಟ್ ಯಾಕೆ ಗೈಸ್, ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ಅಪ್ಲಿಕೇಶನ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಟೀಕ್ ಟಾಸ್ಕ್ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ. ನಿಮಗೆ ಈ ಥರ ಲೋಡಿಂಗ್ ಅನ್ನೋದಾಗುತ್ತೆ, ಮತ್ತು ಪರ್ಮಿಷನ್ಸ್ ಎಲ್ಲ ಕೇಳುತ್ತೆ. ಅಲೌ ಮೇಲೆ ಕ್ಲಿಕ್ ಮಾಡಿ, ಮತ್ತು ಈ ಥರ ಒಂದು ಆರೋ ಮಾರ್ಕ್ ಬರುತ್ತಲ್ಲ ರೈಟ್ ಸೈಡ್ ಆದಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ಸೇಮ್ ಕಂಟಿನ್ಯೂ ವಿತ್ ಗೂಗಲ್ ಐತಲ್ಲ ಅದ್ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಎಷ್ಟು ಇಮೇಲ್ ಐ ಡಿ ಆಯಿತೋ ಎಲ್ಲ ಶೋ ಆಗುತ್ತೆ. ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ನೀವು ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ OTP ಕೇಳುತ್ತೆ. OTP ಎಂಟರ್ ಮಾಡ್ತಾ ನಿಮ್ಮ ನೇಮ್ ಕೇಳುತ್ತೆ. ಅದಾದಮೇಲೆ ಮೊಬೈಲ್ ನಂಬರ್ ನೀವು ಆಲ್ರೆಡಿ ಕೊಟ್ಟಿರ್ತೀರ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಹಾಕಿ ಲಾಸ್ಟಲ್ಲಿ ನಿಮಗೆ ರೆಫರ್ ಕೋಡ್ ಅನ್ನೋದು ಕೇಳುತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ರೆಫರ್ ಕೋಡ್ ಹಾಕಿ ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಇದ್ದರೆ ನಿಮಗೆ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಗೈಸ್, ಇಲ್ಲಿ ನೋಡ್ಕೋದು ಮೊಬೈಲ್ ನಂಬರ್ ಕೇಳ್ತು. ಓಕೆ ಗೈಸ್, ಇಲ್ಲಿ ನೋಡ್ಕೋದು ನಿಮಗೆ ಈ ಥರ ಅಪ್ಲಿಕೇಶನ್ ಹೋಮ್ ಪೇಜ್ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲೇನಪ್ಪ ಅಂದರೆ ಒಂದು ನಂದು ರೆಫರ್ ಕೋಡ್ ಯೂಸ್ ಮಾಡಿದ್ರೆ ಫ್ರೀ ಸ್ಪಿನ್ ಅನ್ನೋ ಸಿಗುತ್ತೆ. ಸ್ಪಿನ್ ಆಯ್ತಲ್ಲ, ಸ್ಪಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ, ಜಸ್ಟ್ ಅದ್ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಇಲ್ಲಿ ಏನಾದರೂ ಸಿಗ್ಬೋದು. ಇಲ್ಲಿ ನೋಡ್ಕೋದು ಯು ಓನ್ ದಿ ಮನಿ, ಯು ಓನ್ ಹ್ಯಾವಿಂಗ್ ಕ್ರೆಡಿಟ್ ಯುವರ್ ವ್ಯಾಲೆಟ್ ಅಂತೆ. ಸೊ ಮನಿ ಅನ್ನೋದು ಕ್ರೆಡಿಟ್ ಆಗೈತೆ, ₹1 ಬ್ಯಾಕ್ ಹೋಗ್ತೀನಿ. ಇಲ್ಲಿ ನೋಡ್ಕೋದು, ಇಲ್ಲಿ ಇದೇನಂದರೆ ಮನಿ ಅಂದರೆ INR ಇಂಡಿಯನ್ ರುಪೀಸ್ ಅಂತ. ಸೊ ಅಲ್ಲಿ ಎಷ್ಟಿರುತ್ತೋ ಅಷ್ಟು ವ್ಯಾಲ್ಯೂ. ಸೊ ಇವಾಗ ಏನಪ್ಪ ಮಾಡ್ತೀನಿ ಅಂದರೆ ಜಸ್ಟ್ ಏನಿಲ್ಲ, ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡೋಣ. ಸ್ಕ್ರೋಲ್ ಮಾಡ್ತಾ ನಿಮಗೆ ಇಲ್ಲಿ ಅನ್ಲಿಮಿಟೆಡ್ ಆಫರ್ಸ್ ಶೋ ಆಗುತ್ತೆ. ಇವೆಲ್ಲ ಕಂಪ್ಲೀಟ್ ಮಾಡಿ ನೀವು ಸಕ್ಸಸ್ಫುಲ್ಲಾಗಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಇಲ್ಲಿ ನೋಡ್ಕೋದು ಲಾಟ್ ಆಫ್ ಟ್ಯಾಕ್ಸ್ ಎಲ್ಲ ಐತೆ. ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಇಲ್ಲಿ ನೋಡ್ಕೋದು, ಫಾರ್ ಎಕ್ಸಾಂಪಲ್ ನಾನು ಒಂದು ಸಿಂಪಲ್ ಆಗಿರೋ ತೋರಿಸ್ತೀನಿ. ನೋಡ್ಕೋದು, ಏಂಜಲ್ ಒಂದು ಐತೆ ಡೆಮೋ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋದು, ಇಲ್ಲಿ ಅಷ್ಟು ಸಿಗುತ್ತಂತೆ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದೆ. ಇಲ್ಲಿ ನೋಡ್ಕೋದು, ಅವರು ಇಲ್ಲಿ ನೀವು ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂದ್ರೆ ಅವ್ರು ಫುಲ್ ಡೀಟೇಲ್ಸ್ 7 ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ. ಫಸ್ಟು ಅಪ್ಲೈ ಬಟನ್ ಬಿಲೋ ಇನ್ಸ್ಟಾಲ್ ಏಂಜಲ್ ಒನ್, ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ ಪ್ಲೇಸ್ಟೋರ್ ಕರ್ಕೊಂಡು ಹೋಗುತ್ತೆ. ಏಂಜಲ್ ಒನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಿ OTP ವೆರಿಫೈ ಮಾಡಿ. ಅದಾದಮೇಲೆ ಪರ್ಸನಲ್ ಡೀಟೇಲ್ ಯುವರ್ ನೇಮು, ಇಮೇಲು, ಪಾನ್ ಕಾರ್ಡ್ ಎಲ್ಲ ಎಂಟರ್ ಮಾಡಬೇಕಂತೆ. ಅದಾದಮೇಲೆ ಆಧಾರ್ ಕಾರ್ಡಿಂದ KYC ಕಂಪ್ಲೀಟ್ ಮಾಡಬೇಕಂತೆ. ಅದಾದಮೇಲೆ ಪಿನ್ ಆ್ಯಂಡ್ ಅಪ್ಲೋಡ್ ಎ ಸೆಲ್ಫಿ, ಪಿನ್ ಅನ್ನೋದು ಜನ್ರೇಟ್ ಮಾಡಿ ಸೆಲ್ಫಿ ಅನ್ನೋದು ಅಪ್ಲೋಡ್ ಮಾಡಬೇಕಂತೆ. ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕಂತೆ. ಮತ್ತು ಈ ಸೈನಿಂಗ್ ಪ್ರೊಸೀಡ್ ಸಕ್ಸಸ್ಫುಲ್ಲಾಗಿ ನೀವು ಇದರಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂತೆ. ಓಪನ್ ಮಾಡಿ ನಿಮಗೆ ವಿತಿನ್ 24 ಅವರ್ಸ್ ಒಳಗಡೆ ಏಂಜಲ್ ಒನ್ನಲ್ಲಿ ನೀವು ಹಾಕಿರೋ ಇಮೇಲ್ IDಗೆ ಒಂದು ಮೇಲ್ ಕಳಿಸ್ತಾರೆ ಅವರು, ಸಕ್ಸಸ್ಫುಲ್ಲಾಗಿ ನಿಮ್ಮದು ಅಕೌಂಟು ಓಪನ್ ಆಗೈತೆ ಅಂತ. ಅದು ಸ್ಕ್ರೀನ್ಶಾಟ್ ತೊಗೊಂಡು ನೀವೇನಪ್ಪ ಮಾಡಬೇಕಂದ್ರೆ ಇಲ್ಲಿ ನೋಡ್ಕೋದು, ಅಪ್ಲೋಡ್ ಸ್ಕ್ರೀನ್ಶಾಟ್ ಅಂತ ತೋರಿಸಿದ್ದಾರೆ. ಇಲ್ಲಿ ನೋಡ್ಕೋದು, ಇಲ್ಲಿ ಒಂದು ಲಿಂಕ್ ಐತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಕ್ರೀನ್ಶಾಟ್ ತೊಗೊಂಡಿರೋದು ಅಪ್ಲೋಡ್ ಅನ್ನೋದು ಮಾಡಬೇಕು. ಅದಾದಮೇಲೆ ವಿತಿನ್ 24 ಅವರ್ಸ್ ಒಳಗಡೆ 72 ಅವರ್ಸ್ ಒಳಗಡೆ ಪೇಮೆಂಟ್ ಅನ್ನೋದು ಬರುತ್ತಂತೆ. ಇದರಲ್ಲಿ ನೀವು ವಿತ್ಡ್ರಾ ಅನ್ನೋದು ಮಾಡ್ಕೋದು. ಇಲ್ಲಿ ನೋಡ್ಕೋದು, ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಐತೆ, ಇವು ಓದ್ಕೊಂಡು ನೀವು ಮಾಡಬೇಕು. ಏನೇನಪ್ಪ ಅಂದರೆ ಇಲ್ಲಿ ನೋಡ್ಕೋದು, ನಿಮ್ಮ ಮೊಬೈಲ್ ಮಸ್ಟ್ ಬಿ ಇನ್ ನ್ಯೂ ಯೂಸರ್ ಇರಬೇಕಂತೆ. ನಿಮ್ಮ ಮೊಬೈಲ್ ನಂಬರಿಂದ ನಿಮ್ಮ ಮೊಬೈಲ್ ಇಂಟರ್ನೆಟ್ ಇರುತ್ತಾ ಅಲ್ವಾ, ಅದರಿಂದ ಮಾತ್ರ ಮಾಡಬೇಕಂತೆ. ನೀವು ಯಾವುದಾದ್ರೂ ವೈಫೈ ಯೂಸ್ ಮಾಡಬಾರ್ದು, ಹಾಟ್ಸ್ಪಾಟ್ ಅನ್ನೋದು ಆನ್ ಮಾಡಿರಬಾರ್ದು. ಅದಾದಮೇಲೆ ನ್ಯೂ ನಂಬರ್ ಇರಬೇಕಂತೆ, ನ್ಯೂ ಯೂಸರ್ ಇರಬೇಕಂತೆ. ಅದಾದಮೇಲೆ ನಿಮ್ಮ ಮೊಬೈಲ್ ನ್ಯೂ ಡಿವೈಸ್ ಇರಬೇಕಂತೆ. ಅವಾಗ ಮಾತ್ರ ಇದು ಟ್ಯಾಕ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ಕೋದು, ಎಲ್ಲ ಅವ್ರು ಕೊಟ್ಟಿದ್ದಾರೆ. ಇವೆಲ್ಲ ಓದ್ಕೊಂಡು ನೀವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟು ಅಮೌಂಟ್ ಸಿಗುತ್ತೆ. ಒಂದೇ ಅಲ್ಲ ಗೈಸ್, ಇಲ್ಲಿ ನೋಡ್ಕೋದು, ನೀವು ಇವೆಲ್ಲ ಕಂಪ್ಲೀಟ್ ಮಾಡಿದ್ರೆ ನೀವು ಎಷ್ಟು ಅರ್ನಿಂಗ್ ಮಾಡ್ಬೋದು. ಕೆಳಗಡೆ ಕಮೆಂಟ್ ಮಾಡಿರಿ ನೋಡೋಣ, ಯಾರಾದರೂ ಕರೆಕ್ಟಾಗಿ ಯಾರು ಕಮೆಂಟ್ ಮಾಡ್ತೀರೋ ಅವ್ರ ಕಮೆಂಟ್ನ ಪಿನ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಕೊಂಡು ಮತ್ತೆ ಜಿಪ್ಟೋ ಐತೆ, ಇದು ಜಸ್ಟ್ ಆರ್ಡರ್ ಮಾಡಿದ್ರೆ ಇಷ್ಟು ಬರುತ್ತಂತೆ. ಅದಾದಮೇಲೆ ಜಸ್ಟ್ ಇದು ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಇಷ್ಟು ಸಿಗುತ್ತಂತೆ. ಅದಾದಮೇಲೆ FM ವಾಟ್ಸಪ್ ಐತಲ್ಲ, ಇದು ಇನ್ಸ್ಟಾಲ್ ಮಾಡಿದ್ರೆ ಇಷ್ಟು ಸಿಗುತ್ತಂತೆ. ಇಲ್ಲಿ ಅನ್ಲಿಮಿಟೆಡ್ ಗೈಸ್. ಇವೆಲ್ಲ ಕಂಪ್ಲೀಟ್ ಮಾಡಿ ಎಷ್ಟು ಅರ್ನಿಂಗ್ ಮಾಡ್ಕೋಬೋದು ಕೆಳಗಡೆ ಕಮೆಂಟ್ ಮಾಡಿರಿ. ಸೊ ಅದಾದ್ಮೇಲೆ ಮೈ ಟ್ಯಾಕ್ಸ್ ಐತಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಟ್ಯಾಕ್ಸ್ಗೂ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲ ಇಲ್ಲಿ ಕಂಪ್ಲೀಟು, ರಿಜೆಕ್ಟು, ರೀವರ್ಕು, ಇಂಟರ್ವ್ಯೂ ಎಲ್ಲ ಇಲ್ಲಿ ಶೋ ಆಗುತ್ತೆ. ಅದಾದಮೇಲೆ ಇಲ್ಲಿ ಸ್ಪಿನ್ ಐತಲ್ಲ, ಸ್ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಪಿನ್ ಇದ್ದರೆ ಸ್ಪಿನ್ ಸಿಗ್ಬೋದು. ಮತ್ತು ಲಾಸ್ಟ್ ಆಪ್ಷನ್ ಲೀಡರ್ ಬೋರ್ಡ್ ಐತೆ. ಅದಾದಮೇಲೆ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಏನಪ್ಪ ಅಂದರೆ ಜಸ್ಟ್ ನಾವು ಅರ್ನಿಂಗ್ ಮಾಡಿದರೆ ವಿತ್ಡ್ರಾ ಮಾಡಬೇಕಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ.
ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಕೋದು ಗೈಸ್. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಕೋದು ನೀವು ಇಲ್ಲಿ ವಿತ್ಡ್ರಾ ಅನ್ನೋದು ಮಾಡ್ಕೋದು, ಅದಾದಮೇಲೆ ಇಲ್ಲಿ ಅನ್ನೋದು ವಿತ್ಡ್ರಾ ಅನ್ನೋದು ಮಾಡ್ಕೋಬೋದು ಗೈಸ್. ಇನ್ನೊಂದು ಟ್ಯಾಕ್ಸ್ ಐತೆ ಏನಪ್ಪ ಅಂದರೆ ರೆಫರ್ ಆ್ಯಂಡ್ ಅರ್ನ್. ಅದ್ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಕೋದು ನೀವು ರೆಫರ್ ಆ್ಯಂಡ್ ಅರ್ನಿಂದ ಅವರು ಮೆನ್ಷನ್ ಮಾಡಿಲ್ಲ ಅಷ್ಟೋ ಇಷ್ಟೋ ಅಂತ, ಆದರೆ ಕಮಿಷನ್ ಒಂದು 100ಗೆ 100% ಕಮಿಷನ್ ಅನ್ನೋದು ಬರುತ್ತಂತೆ. ಸೊ ನೀವು ರೆಫರ್ ಮಾಡಿ ನೋಡಿ ಎಷ್ಟು ಸಿಗುತ್ತೋ ಅಷ್ಟು ಬಂದೇ ಬರುತ್ತೆ, ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟು ಬರುತ್ತೆ. ಅದಾದಮೇಲೆ ಏನಪ್ಪ ಅಂದರೆ ಇದು ಅರ್ನಿಂಗ್ ಮಾಡಿರ್ತೀರಲ್ಲ ಅದು ವಿತ್ಡ್ರಾ ಮಾಡಬೇಕಲ್ಲ. ವಿತ್ಡ್ರಾ ಯಾವ ರೀತಿ ಅಪ್ಪ ಮಾಡೋದಂದರೆ, ಓಕೆ ಮನಿ ಲೂಟರ್ಸ್ ನಂದು ವ್ಯಾಲೆಟ್ ಬ್ಯಾಲೆನ್ಸ್ ನೋಡ್ಕೋದು 250 ಸಮಥಿಂಗ್ ರುಪೀಸ್ ಐತೆ. ಸೊ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿ UPI ಆಲ್ರೆಡಿ ನಾನು ಬೈಂಡ್ ಮಾಡಿದ್ದೀನಿ. UPI ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 250 ಅಂತ ಎಂಟರ್ ಮಾಡಿ ಜಸ್ಟ್ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಯಾವ UPI ID ಹಾಕಿದ್ದೀನೋ ಅದಕ್ಕೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಅನ್ನೋದು ರಿಸೀವ್ ಆಗೈತೆ. ಲೈವಲ್ಲೇ ವಿತ್ಡ್ರಾ ಮಾಡಿ ಪ್ರೂಫ್ ಕೂಡ ತೋರಿಸ್ತೀನಿ ನೋಡ್ಕೋದು. ಇದು ವಿತಿನ್ 24 hours ಒಳಗಡೆ ಪೇಮೆಂಟ್ ಅನ್ನೋದು ರಿಸೀವ್ ಆಗುತ್ತೆ ನೋಡ್ಕೋದು. ನಂದು ಫೋನ್ಪೇ ಹಿಸ್ಟ್ರಿಯಲ್ಲೂ ಕೂಡ ತೋರಿಸ್ತಾ ಇದ್ದೀನಿ 250 ರಿಸೀವ್ ಅನ್ನೋದಾಗಿದೆ.